ಇದೇ ಊರವರು, ಇಲ್ಲೇ ಹುಟ್ಟು ಬೆಳೆದಿರೋದು. ಹಂದಿ ಫಾರಂ ಇಂದ ವಿಪರೀತ ಸ್ಮೆಲ್ ಬರ್ತಾ ಇದೆ. ನಮ್ದು ಒಂದೇ ಲೈನ್ ಉತ್ತರ, ವಿಪರೀತ ಸ್ಮೆಲ್ ಬರ್ತಾ ಇದೆ, ಅದ್ರ ಅವಾಯ್ಡ್ ಆಗ್ಬೇಕು. ಊರವರೆಲ್ಲರೂ ನೆಮ್ಮದಿಯಾಗಿ ಊಟ ಮಾಡ್ಬೇಕು, ನಿದ್ರೆ ಮಾಡ್ಬೇಕು. ಅಷ್ಟಕ್ಕೆ ಸಮಸ್ಯೆ ಆಗ್ಬಿಟ್ಟೈತೆ. ದಯಮಾಡಿ ನೀವೆಲ್ಲರೂ ಬಂದಿದ್ದೀರಾ, ನೀವು ಪತ್ರಕರ್ತರು ಅಂದ್ರೆ ಅದೆಷ್ಟನೇ ಸಂವಿಧಾನದ ಅಂಗ. ನೀವು ದಯಮಾಡಿ ಅದ್ರ ಬಗ್ಗೆ ನೀವು ಗಮನ ಹರಿಸ್ಬೇಕು. ಸ್ಮೆಲ್, ವಿಪರೀತ ಸ್ಮೆಲ್ ಇರಕ್ ಆಗ್ತಿಲ್ಲ. ನಾನು ಅವ್ರಿಗೆ ಫೋನ್ ಮಾಡಿ ನೆನ್ನೆನೂ ಹೇಳಿದೀನಿ, ಸ್ಮೆಲ್ ಬರ್ತಾ ಇತ್ತು ನೋಡಪ್ಪ ಅಂತ. ಆಯ್ತು ಸರ್ ಮಾಡ್ತೀವಿ ಅಂದ್ರು, ಸರ್ ಮಾಡ್ಕಂತಿಲ್ಲ. ಇದು ವರ್ಷಗಳಿಂದ ಬರ್ತಾ ಐತೆ, ಇತ್ತೀಚೆಗೆ ಜಾಸ್ತಿ ಆಗೈತೆ. ಪಂಚಾಯತಿಗೂ ಅರ್ಜಿ ಕೊಟ್ಟಿದೀವಿ. ಪಂಚಾಯತಿಗೂ ಅರ್ಜಿ, ನಾನು ಪಂಚಾಯತಿ ಮೆಂಬರ್ ಆಗಿದ್ದೆ ಹಿಂದೆ, ಆಗ್ಲೂ ಪಂಚಾಯತಿ ಗಮನಕ್ಕೆ ತಂದಿದ್ದೀವಿ. ಆಗ ಹಿಂಗೆ ಅದೇ ಒತ್ತಡಗಳು ಅವು ಇವು ಅಂತ ಹೇಳ್ತಿದ್ರಲ್ಲ ಇವರು, ಆ ಒತ್ತಡಗಳಿಂದ ಕೈ ಬಿಟ್ರು. ಅಂದಿದೆ ಅದು ನಾನು ಆ ಕಡೆ ಹೋಗಿ ನೋಡಿಲ್ಲ ಸರ್. ಅವ್ರು ಏನ್ ಮಾಡಿದಾರೆ, ಅಲ್ಲಿ ಏನ್ ನಡೀತದೆ ಅಂತ ಗೊತ್ತಿಲ್ಲ. ಸ್ಮೆಲ್ ಬರ್ತಾ ಇರೋದು ಅಲ್ಲಿಂದಾನೆ ಊರ್ಗೇನೆ, ಅದು ಮಾತ್ರ ಕನ್ಫರ್ಮ್. ಅಲ್ಲೇ ಅವ್ರದ್ದು ಮನೆ ಇರೋದು. ಆಗ್ತೈತಿ, ಹಾಗೆ ಆಗ್ತೈತಿ. ಈಗ ಸ್ಟಾರ್ಟ್ ಆಗೈತೆ ಅಂದ್ರೆ ಹೆಲ್ತ್ ಇಶ್ಯೂ ಹಾಗೆ ಆಗ್ತೈತಿ. ಈಗಾಗ್ಲೇ ಏನು ಈ ಬೈರಸಂದ್ರ ಪಾಳ್ಲಿಕ್ಕೆ ಏನೋ ಶಾಪನ ಏನೋ, ನೀರು ಕಲುಷಿತವಾದ ನೀರು ನಮ್ಮ ದೊಡ್ಡ ತುಮಕೂರು ಕೆರೆ ಜೊತೆಯಲ್ಲಿ ಇಂಥವು ಹೆಂಗೆ ಬಾಳಿ ಬದುಕೋದು ಅನ್ನೋದೇ ಅರ್ಥ ಆಗ್ತಿಲ್ಲ. ಹೆಲ್ತ್ ಇಶ್ಯೂ ಬಂದ್ರೆ ಅಂತೂ ಸಾವಿರಗಳಲ್ಲಿ ಯಾರೂನು ಅದನ್ನ ಸಮಸ್ಯೆನ ಬಗೆಹರಿಸ್ಕೊಳಕ್ಕಾಗಲ್ಲ. ಯಾರ ಹತ್ರ ಐತೆ ಲಕ್ಷಾಂತರ ರೂಪಾಯಿ ದುಡ್ಡುಗಳು, ಅದನ್ನೇನ ಮಾಡಿ ನೀವು ಸಂವಿಧಾನದ 4ನೇ ಅಂಗನ ದಯಮಾಡಿ ಸರ್ ಮಾಡ್ತೀರಾ ಅಂತ ಎಲ್ಲ ಹೇಳಿದಕ್ಕೆ ನಾನು ಬಂದು ಇದ್ದೀನಿ. ಇವತ್ತು ಸಮಸ್ಯೆನ ಹೇಳ್ತಿದ್ದೀನಿ, ದಯಮಾಡಿ ಇದು ಸಂಬಂಧಪಟ್ಟವ್ರ ಗಮನಕ್ಕೆ ತಂದು ಸರ್ ಮಾಡ್ತೀರಾ. ಲಕ್ಷ್ಮೀಶ ಅಂತ ಸರ್.